ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ಇಂದು ಅಂತ್ಯಗೊಳ್ಳಲಿದ್ದು ಸಂಜೆ ವೇಳೆಗೆ ಚುನಾವಣಾ ಉತ್ತರ ಸಮೀಕ್ಷೆಗಳು ಹೊರಬೀಳಲಿವೆ. ಇಡೀ ದೇಶದ ಗಮನ ಈಗ ಈ ಫಲಿತಾಂಶಗಳತ್ತ ನೆಟ್ಟಿದೆ. ಇನ್ನು ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಕಳೆದ ಒಂದು ತಿಂಗಳಿನಿಂದ ನಡೆದ ಚುನಾವಣಾ ಪ್ರಕ್ರಿಯೆ ಇಂದಿಗೆ ಮುಕ್ತಾಯಗೊಳ್ಳಲಿದೆ. ಈ ರಾಜ್ಯಗಳಲ್ಲಿ ನಡೆದ ಹೈ ವೋಲ್ಟೇಜ್ ಸ್ಪರ್ಧೆ ರಾಜಕೀಯ ಕುತೂಹಲವನ್ನ ಹೆಚ್ಚಿಸಿದೆ. ಇಂದು ಸಂಜೆ 7 ಗಂಟೆಯ ಬಳಿಕ ಹೊರಬೀಳಲಿರುವ ಎಕ್ಸಿಟ್ ಪೋಲ್ಗಳು ಮತದಾರರ ಮನಸ್ಥಿತಿಯ ಪ್ರಾಥಮಿಕ ಚಿತ್ರಣ ನೀಡಲಿವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಆದರೆ ಅಂತಿಮ ಫಲಿತಾಂಶಕ್ಕೆ ಮೇ 4ರಂದು ನಡೆಯುವ ಮತ ಎಣಿಕೆಯೇ ನಿರ್ಣಾಯಕವಾಗಲಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಬಿಜೆಪಿ ನಡುವೆ ನೇರ ಪೈಪೋಟಿ, ಕೇರಳದಲ್ಲಿ ಎಲ್ಡಿಎಫ್ ಯುಡಿಎಫ್ ಹೋರಾಟ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಸ್ಪರ್ಧೆ. ಇನ್ನು ತಮಿಳುನಾಡಲ್ಲಿ ಡಿಎಂಕೆ, ಎಐಡಿಎಂಕೆ ಮತ್ತು ಟಿವಿಕೆ ನಡುವೆ ತ್ರಿಕೋನ ಪೈಪೋಟಿ ನಡೆದಿದೆ. ಒಟ್ಟಾರೆ ಸಂಜೆ ಹೊರಬೀಳುವ ಎಕ್ಸಿಟ್ ಪೋಲ್ ಫಲಿತಾಂಶಗಳು ರಾಜಕೀಯ ಕೌತುಕವನ್ನ ಹೆಚ್ಚಿಸಲಿದ್ದು ಮೇ 4ರ ಫಲಿತಾಂಶದತ್ತ ಎಲ್ಲರ ಕಣ್ಣು ನೆಟ್ಟಿದೆ.